ಲಿಂಗಸೂರು ತಾಲೂಕಿನ ಎಲ್ಲ ನನ್ನ ರೈತ ಪ್ರಾಣಿತ ಮಂತ್ರಿ ಇವತ್ತೇನು CPML ಮಾಸ್ಲೈ ಮತ್ತು ಕರ್ನಾಟಕ ರೈತ ಸಂಘ ನೇತೃತ್ವದಲ್ಲಿ ಇವತ್ತೇನು ಈ ಲಿಂಗಸೂರು ತಾಲೂಕಿನಲ್ಲಿ ಭತ್ತ, ಹತ್ತಿ, ಸಜ್ಜೆ, ತೊಗರಿ ಈಗಾಗಲೇ ಬೆಳೆದಿದ್ದಾವೆ ಮತ್ತು ಸರ್ಕಾರ ಅದಕ್ಕೆ ಏನು ರೈತ ಕಷ್ಟಪಟ್ಟು ಆ ಬೆವರಿನ ಬೆಳೆಗೆ ಸರಿಯಾದ ರೇಟ್ ಕೊಡದೆ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಹಾಯ ಮಾಡೋದ್ರ ಜೊತೆಗೆ ರೈತರನ್ನ ಅಧೋಗತಿಗೆ ತಳ್ಳುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತು ಖಾಸಗಿ ದಲ್ಲಾಳಿ ಕೇಂದ್ರಕ್ಕೆ ಈ ಬೆವರು ಸುರಿಸಿ ದುಡಿದಿರ್ತಕ್ಕಂಥ ಈ ಬೆಳೆನ ಅಡ್ಡದಿಡ್ಡಿ ರೇಟಿಗೆ ದಲ್ಲಾಳಿಗಳು ಖರೀದಿ ಮಾಡಿ ನಿಜವಾದ ಒಂದು ರೇಟನ್ನು ಅವ್ರಿಗೆ ಕೊಡದೆ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಈಗಾಗಲೇ ಭತ್ತ, ಹತ್ತಿ, ಸಜ್ಜೆ, ತೊಗರಿ ಏನದವಲ್ಲ ಇವಕ್ಕೆ ಈ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ ಅವರಿಗೆ ರೈತರು ದುಡಿದ 3 ಪಟ್ಟು ಶ್ರಮದ ಒಂದು ಇದನ್ನು ಬೆಲೆಯನ್ನು ಅದಕ್ಕೆ ಹಾಕಿ ಅದನ್ನು ಅಮೌಂಟು ಈ ಒಂದು ರೇಟಿಗೆ ಕಟ್ಟಿ ಅವರಿಗೆ ಸರಿಯಾದ ರೇಟನ್ನು ಕೊಡಬೇಕಂತೇಳಿ ಸ್ವಾಮಿನಾಥನ್ ಆಯೋಗ ವರದಿ ಜಾರಿ ಮಾಡೋದ್ರ ಮುಖಾಂತರ ಇವತ್ತು ಸರ್ಕಾರದ ಖರೀದಿ ಕೇಂದ್ರ ತೆರೆಯೋದ್ರ ಮುಖಾಂತರ ರೈತರಿಗೆ ಅನುಕೂಲ ಕಲ್ಪಿಸಿಕೊಡ್ಬೇಕಂತೇಳಿ ಈ ಮೂಲಕ ಕರ್ನಾಟಕ ರೈತ ಸಂಘ ಮತ್ತು CPML ಮಾಸ್ಲೈನ್ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮಾನ್ಯ ಸರ್ಕಾರ ಏನು ಸಹಾಯಕ ಆಯುಕ್ತರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ.